ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ರೀತಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಏನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಯಾರಿ ಕಲರ್ ಬಂದು ಎಲ್ಲೋ ಇಶ್ ಇದೆ. ಸೊ ಅದರಲ್ಲಿ ಪಿಂಕ್ ಹಾಗೆ ಬ್ಲೂ ಇತ್ತು. ಸೊ ಹಾಗಾಗಿ ಪಿಂಕ್ ಆ್ಯಂಡ್ ಬ್ಲೂನ ಹೈಲೈಟ್ ಮಾಡೋಣ ಅಂಥೇಳಿ ನಾನು ಸ್ಟಾರ್ಟಿಂಗಲ್ಲೇ ಪಿಂಕಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾನಿವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ನ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೇನ ಮಾಡ್ಕೋತೀನಿ. ಸೊ ಎಲ್ಲಿ ನಾವು 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಇವಾಗ ಏನು ಮಾಡ್ತೀನಿ ಅಂದರೆ ಸೂಜಿ ಮೇಲೆ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಇನ್ಸರ್ಟ್ ಮಾಡಿ ದಾರ ತೆಗೆದು 3 ಲೂಪ್ ಆಗುತ್ತೆ. ಫಸ್ಟು 2ರಿಂದ 1 ಮಾಡ್ಕೊಳ್ಳಿ, 2 ಲೂಪ್ ಆಗುತ್ತೆ. ಈ 2ಅನ್ನು ಕೂಡ 1 ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ, ಸೇಮ್ ನಾವೇನು ಪ್ರೀವಿಯಸ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ಆದಷ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಡಬಲ್ ಕ್ರೋಶೆಗಳೆಲ್ಲ ಒಂದೇ ಲೆವೆಲಲ್ಲಿ ಇರಬೇಕು, ಲೆಂತ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು. ಹಾಗೆಯೇ ಆದಷ್ಟು ಪಕ್ಕನೇ ವರ್ಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಯಾರಿನಲ್ಲಿ ಗ್ಯಾಪ್ ಕಾಣಿಸ್ಬಾರ್ದು. ಆ ರೀತಿ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ ಲಿಂಕ್ ಇರುತ್ತೆ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಗೆ ಫೇಸ್ಬುಕ್ ಲಿಂಕ್ ಕೂಡ ಇರುತ್ತೆ. ನನ್ನ ಇನ್ನೂ ಒಂದು ಚಾನಲಲ್ಲಿ ನೀವು ಯಾವ ರೀತಿ ವೀಡಿಯೋಸ್ನ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಅದ್ರ ಬೇಸ್ ಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇವಾಗ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ನಾವೇನು ಪ್ರೀವಿಯಸ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಲ್ವಾ, ಡಬಲ್ ಕ್ರೋಶೆಗಳನ್ನ ಹಾಕ್ತೀನಲ್ವ, ಒಂದ್ರ ಪಕ್ಕ ಒಂದು. ಇದೇ ಥರ ಸೀರೆ ಪೂರ್ತಿ ನಾವು ಹಾಕೋಬೇಕಾಗತ್ತೆ. ಕಂಪ್ಲೀಟ್ ಬೇಸ್ ಲೈನೇ ಡಬಲ್ ಕ್ರೋಶೆ. ಒಂದು ಲೇಯರ್ನ ನಾವು ಡಬಲ್ ಕ್ರೋಶೆಯಿಂದನೇ ಮಾಡ್ಕೋಬೇಕು. ಕಂಪ್ಲೀಟ್ ಡಬಲ್ ಕ್ರೋಶೆನೇ ಬರುತ್ತೆ. ಸೊ ಇಲ್ಲಿ ಬೇಕು ಅಂದರೆ ನೀವು ಬೀಡ್ಸ್ನ ಕೂಡ ಆವಾಗವಾಗ ಒಂದೊಂದು ಇನ್ಸರ್ಟ್ ಮಾಡಿ ಅದನ್ನು ಕೂಡ ನೀವು ಮಾಡ್ಕೋಬೋದು. ಆ ರೀತಿ ನಾನು ಸುಮಾರು ವೀಡಿಯೋಗಳಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಬೋದು ಬೇಕಂದರೆ. ನೋಡಿ, ಡಬಲ್ ಕ್ರೋಶೆಗಳಷ್ಟೇ ಪಕ್ಕನೇ ಬರ್ತಾ ಇದೆ. ಸೊ ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ನೋಡಿ, ಮತ್ತೆ ಇವಾಗ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ತೊಗೊಂಡಿದ್ದೀನಿ, ಅಂದರೆ 6 strands ಥ್ರೆಡ್ ನಾನು ತೊಗೊಂಡಿರೋದು. ಸುಮಾರು ಜನ ಕೇಳ್ತಾ ಇರ್ತೀನಿ. ಸೊ ನಾನು ರೆಗ್ಯುಲರಾಗಿ ತೊಗೊಳ್ಳೋದು 6 ಎಳೆ ದಾರ. ಹಾಗೆಯೇ 10ನೇ ನಂಬರ್ ನೀಡಲ್ ತೊಗೋತೀನಿ. ಕೆಲವೊಂದು ಸತಿ 7 ಎಳೆ ದಾರ ತೊಗೋತೀನಿ, ಯಾಕಂದರೆ ದಾರ ತುಂಬ ತೆಳು ಬಂತು ಅಂದರೆ 7 ಎಳೆ ತೊಗೋತೀನಿ. ನೋಡಿ, ಇದು ಈ ರೀತಿ ಕಾಣಿಸ್ತಾ ಇದೆ. ಎಲ್ಲ ಪಕ್ಕನೇ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇದೇ ಥರ ನಾವು ಸೀರೆ ಪೂರ್ತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ನೂ ಒಂದಷ್ಟು ದೂರ ನಾನು ಮಾಡಿ ತೋರಿಸಿದ್ದೀನಿ. ಸೊ ಇದೇ ರೀತಿ ಮಾಡ್ಕೊಳ್ಳಿ. ಜಿಗ್ಜ್ಯಾಗ್ ಸ್ಟ್ರೈಟ್ ಇದ್ದರೆ ನಿಮಗೆ ಈ ರೀತಿ ಕ್ರಾಸ್ ಆಗಿ ಬರೋದಿಲ್ಲ. ಫ್ರೆಂಡ್ಸ್, ನೋಡಿ, ಪೂರ್ತಿ ಮಾಡಿ ಆಯಿತು. ಇವಾಗ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ಬ್ಲೂ ಕಲರ್ ದಾರನ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಚೈನ್ ಏನು ಬರುತ್ತೆ ಅಲ್ವಾ, ಅದ್ರ ಒಳಗಡೆಗೆ ಬ್ಲೂ ಕಲರ್ದು ಒಂದು ದಾರ ಇದೆಯಲ್ಲ, ಅದು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಸೊ ಫಸ್ಟ್ ಲಾಕ್ ಮಾಡಿಕೊಂಡೆ, ಆಮೇಲೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನಾನು 4 ಚೈನ್ಗಳನ್ನ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ 4 ಚೈನ್ ನೋಡಿಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು 4 ಡಬಲ್ ಕ್ರೋಶೆಗೆ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆಗೆ ಬೇಕಾದರೆ ಲಾಕ್ ಮಾಡ್ಕೋಬೋದು. ಮತ್ತು ಇವಾಗ 4 ಚೈನ್ ಹಾಕೋತಾ ಇದ್ದೀನಿ. 3 4 ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಗೊತ್ತಾಗಿಲ್ಲ ಅಂತ ಅಂದರೆ 4 ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ಲಾಕ್ ಆದಮೇಲೆ ನಾನಿವಾಗ ಒಂದು ರೌಂಡ್ ಶೇಪಲ್ಲಿ ಬೀಡನ್ನ ತಗೋತಾ ಇದ್ದೀನಿ. ಸೊ ಇವತ್ತಿನ ಡಿಸೈನ್ ನಾನು ಯೂಸ್ ಮಾಡ್ತಾ ಇರೋದು ಆ್ಯಂಟಿಕ್ ಗೋಲ್ಡಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ನೀವು ನಾರ್ಮಲ್ ಕುಚ್ಚು ಬೀಡನ್ನ ತೊಗೋಬೋದು, ಇಲ್ಲ ಅಂದರೆ ಕ್ರಿಸ್ಟಲ್ ಬೀಡನ್ನ ಕೂಡ ನೀವು ತೊಗೋಬೋದು. ನೋಡಿ, ದಾರ ಮೇಲ್ ಮಾಡಿ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇದು ಆ್ಯಂಟಿಕಲ್ಲಿ ನಾನು ಬೀಡನ್ನ ಯೂಸ್ ಮಾಡ್ತಾ ಇರೋದು. ಬೀಡನ್ನ ಹಾಕಿ ಬೀಡನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಬೀಡ್ ಲಾಕ್ ಆದಮೇಲೆ
ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು ಬೀಡ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಇಲ್ಲ ಅಂದರೆ 3 ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ 4ನೇದಕ್ಕೆ ನೀವು ಲಾಕ್ ಮಾಡ್ಕೋಬೋದು. ಸೊ ಬೀಡ್ ಯಾವ ಸೈಜ್ ತಗೋತೀವಿ ಅಲ್ವಾ ಅದ್ರ ಮೇಲೆ ನಾವು ಲಾಕ್ ಮಾಡೋದು ಕೂಡ ಡಿಪೆಂಡ್ ಆಗುತ್ತೆ. ನೋಡಿ 2 ಸತಿ 4 ಚೈನು 1 ಬೀಡು. ಇವಾಗ ನಾನು 6 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೋತೀನಿ. ಇವಾಗ ಟರ್ನ್ ಮಾಡಿಕೊಂಡು ಬೀಡ್ನ ಪಕ್ಕದಲ್ಲಿ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ತೀನಿ, ಅಂದರೆ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾನಿವಾಗ 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ನೋಡಿ ಈ ಕಡೆ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಈ ರೀತಿ ಲಾಕ್ ಆದಮೇಲೆ ಸೀರೆನ ಮತ್ತೆ ಸೀದಾ ಸೈಡ್ಗೆ ತಗೋತಾ ಇದ್ದೀನಿ. ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾವೇನು ಎಕ್ಸ್ಟ್ರಾ 3 ಚೈನ್ ಹಾಕಿದ್ವಿ ಅಲ್ವಾ, ಆ 3 ಚೈನ್ನ ಕೂಡ ಒಂದು ತ್ರಿಬಲ್ ಕ್ರೋಶೆ ಅಂತ ನಾವು ಕೌಂಟ್ ಮಾಡ್ಕೋಬೇಕು. ಇವಾಗ ನಾನು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡ್ನ ಸುತ್ತ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ ಅದ್ರ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ದಾರ ತೆಗೆದ್ರೆ ಫಸ್ಟು 2ರಲ್ಲಿ 1 ಮಾಡ್ಕೊಳ್ಳಿ, ಆಮೇಲೆ 3 ಲೂಪ್ ಆಗುತ್ತೆ, 2ರಲ್ಲಿ 1, ಕೊನೆಯಲ್ಲಿ 2 ಲೂಪ್ ಆಗುತ್ತೆ, ಆ 2 ಕೂಡ 1 ಮಾಡ್ಕೊಳ್ಳೋದು. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ದಾರ ತೆಗೆದು ಫಸ್ಟು 2ರಲ್ಲಿ 1 ಮಾಡ್ಕೋಬೇಕು, ಆಮೇಲೆ 2ರಲ್ಲಿ 1, ಲಾಸ್ಟಲ್ಲಿ ಇಲ್ಲಿ 2 ಲೂಪ್ ಇದೆ ಅಲ್ವಾ ಇದನ್ನು ಕೂಡ 1 ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1, ಲಾಸ್ಟಲ್ಲಿ 2ರಲ್ಲಿ 1. ಒಟ್ಟು ಇಲ್ಲಿ ನಾನು 4 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಫಸ್ಟು ನಾವೇನು 3 ಚೈನ್ ಹಾಕಿದ್ವಿ ಅಲ್ವಾ ಅದನ್ನು ಕೂಡ ಒಂದು ತ್ರಿಬಲ್ ಕ್ರೋಶೆ ಅಂತಲೇ ಕೌಂಟ್ ಮಾಡ್ಕೊಳ್ಳಿ. ಸೊ ಆ 3 ಚೈನು ಕೌಂಟ್ ಮಾಡಿಕೊಂಡಾಗ 5 ತ್ರಿಬಲ್ ಕ್ರೋಶೆ ಆ ಥರ ನಿಮಗೆ ಕೌಂಟಿಗೆ ಬರುತ್ತೆ. ನೋಡಿ 4 ತ್ರಿಬಲ್ ಕ್ರೋಶೆ ಮಾಡಿದ್ದೆ, ಮತ್ತು 3 ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಅದೇ ರೀತಿ ಮತ್ತೆ ನಾನು 3 ಚೈನ್ನ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಇವಾಗ ಆ 3 ಚೈನ್ನ ಇಲ್ಲಿ 6 ಚೈನ್ನ ಗ್ಯಾಪ್ ಇದೆ ಅಲ್ವಾ ಇದರೊಳಗಡೆಗೆ ಲಾಕ್ ಮಾಡ್ಕೋತೀನಿ ನಾನು. ನೋಡಿ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ 3 ಚೈನ್ನ. ನೋಡಿ ಇಲ್ಲಿ 6 ಚೈನ್ ಇತ್ತಲ್ವ ಇದರೊಳಗಡೆಗೆ ನಾನು 3 ಚೈನ್ನ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಮತ್ತೆ 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ಇವಾಗ ಸೇಮ್ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ಮತ್ತು ಇವಾಗ ಸೇಮ್ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ಮತ್ತೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ಈ ಕಡೆ ದಾರ ತೆಗೆದು ಫಸ್ಟು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಲಾಸ್ಟಲ್ಲಿ 2ರಲ್ಲಿ 1 ಮಾಡ್ಕೋಬೇಕು. ಇಲ್ಲಿ 2 ತ್ರಿಬಲ್ ಕ್ರೋಶೆಗಳನ್ನ ಮಾಡಿದ್ದೀನಿ. ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಈ 3 ಚೈನ್ನ ನೋಡಿ 2ನೇ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಈ ರೀತಿ ಚೈನ್ ಗ್ಯಾಪ್ ಕಾಣಿಸುತ್ತೆ ನಮಗೆ. ನೋಡಿ 2ನೇ ತ್ರಿಬಲ್ ಕ್ರೋಶೆ ಇದೆ ಅಲ್ವಾ ಅದ್ರ ಮೇಲ್ಗಡೆಗೆ ಇಲ್ಲಿ ಚೈನ್ ಗ್ಯಾಪ್ ಥರ ಕಾಣಿಸ್ತಾ ಇದೆ ಅಲ್ವಾ ಇದರೊಳಗಡೆಗೆ ನೀಡಲ್ನ ಹಾಕಿ ನೋಡಿ ಈ ರೀತಿ ನೀಡಲ್ ಹಾಕಿ ದಾರ ತೆಗೆದು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು, ಅಂದರೆ ಲಾಕ್ ಮಾಡ್ಕೋಬೇಕು. ಸೊ ಇದು ಪಿಕಾಟ್ ಥರ ಕಾಣಿಸುತ್ತೆ ನಮಗೆ. ನೋಡಿ ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ ನಾನು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ಸೇಮ್ 6 ಚೈನ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಮತ್ತೆ ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೇಮ್ 6 ಚೈನ್ನ ಗ್ಯಾಪ್ನ ಒಳಗಡೆಗೆ. ಎರಡರಲ್ಲಿ 1
ಮತ್ತು 2ರಲ್ಲಿ 1, ಲಾಸ್ಟಲ್ಲಿ ಈ 2 ಕೂಡ 1 ಮಾಡ್ಕೋಬೇಕು. ಇವಾಗ ನಾನು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಅದೇ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು 3 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಎಂಡ್ ಮಾಡಬೇಕಾದ್ರೂ ಅಷ್ಟೇ 3 ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ. ಸೊ ಅದು ಪೆಟಲ್ ರೀತಿ ನಮಗೆ ಫಾರ್ಮ್ ಆಗುತ್ತೆ ನೋಡಿ. ಈ ರೀತಿ ಪೆಟಲ್ ರೀತಿ ನಮಗೆ ಫಾರ್ಮ್ ಆಗುತ್ತೆ. ಮತ್ತು ಇವಾಗ ನಾನು 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಸೇಮ್ 6 ಚೈನ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ 6 ಚೈನ್ ಇತ್ತಲ್ವ, ಇದ್ರ ಒಳಗಡೆಗೆ ತ್ರಿಬಲ್ ಕ್ರೋಶೆ. ದಾರ ತೆಗೆದು ಫಸ್ಟು 2ರಲ್ಲಿ 1 ಮಾಡ್ಕೊಳ್ಳಿ, ಆಮೇಲೆ 2ರಲ್ಲಿ 1, ಲಾಸ್ಟಲ್ಲಿ ಈ 2 ಕೂಡ 1 ಮಾಡ್ಕೊಳ್ಳೋದು. ಸೊ ಇಲ್ಲಿ ಕೊನೆಯಲ್ಲಿ ನಾನು ಪೆಟಲ್ಗೆ ಏನು ಮಾಡ್ತೀನಿ ಅಂದರೆ ಒಟ್ಟು 5 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ ನಾನು. ಯಾಕಂದರೆ ಲಾಸ್ಟಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ತಿಲ್ಲ. ಸೊ 3 ಚೈನ್ನ ಬದಲಾಗಿ 1 ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತ್ರಿಬಲ್ ಕ್ರೋಶೆ ಸ್ಟಿಚ್ನ ಮಾಡೋದು ಹೇಗೆ ಅಂತ. ನನ್ನ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ತ್ರಿಬಲ್ ಕ್ರೋಶೆ ಆಗಲಿ ಡಬಲ್ ಕ್ರೋಶೆ ಆಗಲಿ ಯಾವ ರೀತಿ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಸ್ಪೀಡಾಗೇ ತೋರಿಸಿದ್ದೀನಿ ಇಲ್ಲಿ ನೋಡಿ. 2ರಲ್ಲಿ 1 ಮತ್ತು 2ರಲ್ಲಿ 1, ಮತ್ತು ಇವಾಗ ತ್ರಿಬಲ್ ಕ್ರೋಶೆ. ಸೇಮ್ ಬೀಡ್ ಮೇಲೆ ನಾವೇನು 6 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಅದೇ ಗ್ಯಾಪ್ನ ಒಳಗಡೆಗೆ ವರ್ಕ್ ಮಾಡ್ಕೋಬೇಕು. ಆದಷ್ಟು ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಲೂಸಾಗೆಲ್ಲ ವರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ರೆಡ್ ಆದಷ್ಟು ನಮಗೆ ಸ್ಟಿಫ್ ಆಗಿ ಇರಬೇಕು. ಸೊ ಆ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 5 ತ್ರಿಬಲ್ ಕ್ರೋಶೆ ಮಾಡಿ ಆದಮೇಲೆ ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿ ರೀಚ್ ಆಗುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ಬಂದಿದೆ ಇದು 5 ತ್ರಿಬಲ್ ಕ್ರೋಶೆ ಆದಮೇಲೆ ಎಲ್ಲಿ ರೀಚ್ ಆಗುತ್ತೆ ಅಂತ ಈ ರೀತಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲ ಅಂದರೆ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಬೇಕಾದರೆ ನೀವು ಲಾಕ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಡಿಸೈನು ನಮಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಮಿಡಲಲ್ಲಿ ನಾವು 3 ಚೈನ್ ಹಾಕಿ ಲಾಕ್ ಮಾಡೋದು ಒಳ್ಳೆ ಟೆಂಪಲ್ ಥರ ಕಾಣಿಸ್ತಾ ಇದೆ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ನಾನು ಸ್ಟಾರ್ಟಿಂಗಲ್ಲಿ 3 ಚೈನು ಕೂಡ ಸೇರಿಸಿ 4 ತ್ರಿಬಲ್ ಕ್ರೋಶೆ ಮಾಡಿದ್ದೆ. ಸೊ ಆ 3 ಚೈನು ಎಂಡಲ್ಲಿ ನಾನು ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ 5 ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಡೈರೆಕ್ಟಾಗಿ ನಾನು ಲಾಕ್ ಮಾಡಿರೋದು. ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ಪೂರ್ತಿ ನೋಡಿ, ಎಲ್ಲೂ ಮಿಸ್ ಮಾಡಿಕೊಳ್ಳದೆ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಇದು ಆರ್ಚು ಈ ರೀತಿ ಕಾಣಿಸುತ್ತೆ. ಇವಾಗ ನಾನು ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾವೇನು 4 ಚೈನ್ ಹಾಕೋತಾ ಇದ್ದೀವಿ ಅಲ್ವಾ, ಈ 4 ಚೈನ್ನ ಒಳಗಡೆಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. 4 ಚೈನ್ನ ಹಾಕಿ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ನೋಡಿ ಲಾಕ್ ಮಾಡ್ಕೊಳ್ಳಿ. 2 ಸತಿ 4 ಚೈನ್ ಹಾಕಿ ಆದಮೇಲೆ ನಾನಿವಾಗ ಇಲ್ಲಿ ಬೀಡನ್ನ ಹಾಕ್ಕೊಂಡ್ವಿ ಅಲ್ವಾ, ಸೊ ಅದೇ ಥರ ಇಲ್ಲೂ ಕೂಡ ನಾನು ಬೀಡನ್ನ ಹಾಕೋತೀನಿ. ದಾರ ಮೇಲ್ ಮಾಡಿ ಬೀಡನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಸ್ಮಾಲ್ ಫ್ಲವರ್ ಶೇಪಲ್ಲಿ ಕೂಡ ನೀವು ಬೀಡನ್ನ ಹಾಕೋಬೋದು. ತೀರಾ ದೊಡ್ಡದು ಫ್ಲವರ್ ಶೇಪ್ ಹಾಕೊಳ್ಳೋದಕ್ಕಿಂತ ಸ್ಮಾಲ್ ಫ್ಲವರ್ ಶೇಪಲ್ಲಿ ಬೀಡನ್ನ ಹಾಕ್ಕೊಂಡ್ರೆ ಡಿಸೈನು ಚೆನ್ನಾಗಿ ಬರುತ್ತೆ. ಬೀಡನ್ನ ಲಾಕ್ ಮಾಡಿ ಆಮೇಲೆ ನಾನು ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಾಂದರೆ 2 ಇಲ್ಲಾಂದರೆ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 6 ಚೈನ್ಗಳನ್ನ ಹಾಕೋತಾ ಇದ್ದೀನಿ ನಾನು. 6 ಚೈನ್ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ಬೀಡ್ನ ಪಕ್ಕ ಏನು ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ ಇದೆ ಅಲ್ವಾ, ಸೊ ಈ 4 ಚೈನ್ನ ಮೇಲ್ಗಡೆಗೆ ಅಂದರೆ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡಿ ಆದಮೇಲೆ ಮತ್ತೆ ಬಟ್ಟೆ ತಿರುಗಿಸ್ಕೊಂಡು ನಾವು ಫಸ್ಟು ಆರ್ಚ್ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾವು ಮಾಡ್ಕೋಬೇಕು. ಮೊದಲು ನಾನು 4 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಸೇಮ್ ಏನು 6 ಚೈನ್ ಇದೆ ಅಲ್ವಾ ಅದರೊಳಗಡೆಗೆ ಫಸ್ಟ್ 4 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಫ್ರೆಂಡ್ಸ್ ಹಾಗೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ. ನಿಮ್ಗೆ ಯಾವುದಾದ್ರೂ ರಿಕ್ವೆಸ್ಟೆಡ್ ಡಿಸೈನ್ಸ್ ಇದ್ದರೆ ಅಲ್ಲಿಗೆ ನೀವು ನನ್ನ ಫಾರ್ವರ್ಡ್ ಮಾಡ್ಬೋದು ಡಿಸೈನ್ಸು. ನಿಮಗೇನಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಸಿಕ್ಕಿಲ್ಲ ಅಂತ ಅಂದರೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಆ ನಂಬರ್ಗೆ ನೀವು ನನಗೆ ಫಾರ್ವರ್ಡ್ ಮಾಡ್ಬೋದು. ಜೊತೆಗೆ ಕ್ಲಾಸಸ್ ಸೀರೆ ಕುಚ್ಚು ಕ್ಲಾಸಸ್ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಕ್ರೋಶೆ ಕ್ಲಾಸಸ್ಸು ಸೊ ಅವರು ಕೂಡ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫಸ್ಟು ಆರ್ಚು ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಫಸ್ಟ್ 4 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿಕೊಂಡೆ ಅಲ್ವಾ ಅದೇ ಥರ 4 ತ್ರಿಬಲ್ ಕ್ರೋಶೆಗಳನ್ನ ಈ ಕಡೆ ಕೂಡ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ವರ್ಕ್ ಮಾಡಿಕೊಂಡು 4 ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿನೇ ನಾವು ಎಂಡ್ ಮಾಡ್ಕೋಬೇಕು. ಆವಾಗ ನಮಗೆ ಒಂದು ಪೆಟಲ್ ರೀತಿ ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ 3 ಚೈನ್ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಆವಾಗ ಎಕ್ಸಾಕ್ಟ್ ಪೆಟಲ್ ರೀತಿ ನಮಗೆ ಫಾರ್ಮ್ ಆಗುತ್ತೆ. ನೋಡಿ 3 ಚೈನ್ ಹಾಕಿ ಎಂಡ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ಪೆಟಲ್ನ ಮಾಡೋದಕ್ಕೆ 3 ಚೈನ್ ಹಾಕಿ ನಾನು ಸ್ಟಾರ್ಟ್ ಮಾಡ್ಕೋತೀನಿ. 3 ಚೈನ್ ಹಾಕ್ಕೊಂಡು 2 ತ್ರಿಬಲ್ ಕ್ರೋಶೆನ ಫಸ್ಟ್ ನಾವು ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಅದ್ರ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ದಾರ ಏನಾದರೂ ಒಂಚೂರು ನಮ್ಗೆ ಇದಾಯಿತು ಅಂತ ಅಂದರೆ ಅಷ್ಟು ಇದಾಗಿ ಬರೋದಿಲ್ಲ. ಸೊ ಹಾಗಾಗಿ ಎಳೆಗಳೆಲ್ಲ ಕರೆಕ್ಟಾಗಿ ನೀಡಲಿಂದ ಪಾಸ್ ಆಗಬೇಕು. ಆ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ 2ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ 2ರಲ್ಲಿ 1 ಮತ್ತು 2ರಲ್ಲಿ 1 ಲಾಸ್ಟಲ್ಲಿ 2ರಲ್ಲಿ 1. ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ 2ನೇ ತ್ರಿಬಲ್ ಕ್ರೋಶೆ ಮೇಲ್ಗಡೆ ನೋಡಿ ಇಲ್ಲಿ ಚೈನ್ ರೀತಿ ಕಾಣಿಸುತ್ತೆ ನಮಗೆ. ಅಲ್ಲಿಗೆ ನಾವು ನೀಡಲ್ನ ಹಾಕಿ ದಾರ ತೆಗೆದು ಲಾಕ್ ಮಾಡ್ಕೋಬೇಕು. ಸೊ ಅದು ನಮಗೆ ಪಿಕಾಟ್ ರೀತಿ ಫಾರ್ಮ್ ಆಗುತ್ತೆ. ಮತ್ತು 2 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಮಿಡಲಲ್ಲಿ ಮಾತ್ರ 4 ತ್ರಿಬಲ್ ಕ್ರೋಶೆ ಬರುತ್ತೆ. ಫಸ್ಟಲ್ಲೂ 4 ತ್ರಿಬಲ್ ಕ್ರೋಶೆ ಬರುತ್ತೆ. ಎಂಡಲ್ಲಿ ಮಾತ್ರ 5 ತ್ರಿಬಲ್ ಕ್ರೋಶೆ ಬರುತ್ತೆ. ಎಂಡಲ್ಲಿ ನಮಗೆ ಯಾಕೆ 5 ತ್ರಿಬಲ್ ಕ್ರೋಶೆ ಬರುತ್ತೆ ಅಂದರೆ ಎಲ್ಲೂ ಕೂಡ ಅಲ್ಲಿ ನಾವು ಎಕ್ಸ್ಟ್ರಾ 3 ಚೈನ್ ಹಾಕಿ ನಾವು ಇಲ್ಲಿ ಪೆಟಲ್ಸ್ನ ಎಂಡ್ ಮಾಡಬೇಕಾದ್ರೆ 3 ಚೈನ್ ಹಾಕಿ ಎಂಡ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಎಂಡಲ್ಲಿ ಮಾತ್ರ 3 ಚೈನ್ ಹಾಕಿ ಎಂಡ್ ಮಾಡೋ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆಯನ್ನು ಮಾಡಿಕೊಂಡು ಡೈರೆಕ್ಟಾಗಿ ನಾವೇನು ಬೇಸ್ ಮಾಡ್ಕೊಂಡಿದ್ವಿ ಅಲ್ವಾ ಅದ್ರ ಮೇಲ್ಗಡೆಗೆ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀವಿ. ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು. ನೋಡಿ ಇಲ್ಲಿ 2ನೇ ಪೆಟಲ್ನ ಕೂಡ 3 ಚೈನ್ ಹಾಕಿ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ 3ನೇ ಪೆಟಲ್ನ ಮಾಡೋದಕ್ಕೆ 3 ಚೈನ್ ಹಾಕಿ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಡಿಸೈನು ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ನೀವು ಸೀರೆಗಳಿಗೆ ಟ್ರೈ ಮಾಡಿ. ಸೊ ಇಲ್ಲಿ ನಾನು 3 ಚೈನ್ ಹಾಕಿ ಏನು ಪಿಕೌಟ್ ಮಾಡ್ಕೊಂಡೆ ಅಲ್ವಾ. ಸೊ ನಿಮಗೆ ಬೇಡ ಅಂತ ಅಂದರೆ ಹಾಗೇ ಕೂಡ 4 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೋದು. ಪಿಕೌಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಸ್ವಲ್ಪ ಲೈಟಾಗಿ ಫೋಲ್ಡ್ ಆಗೋ ಥರ ಕಾಣಿಸುತ್ತೆ ಅದು. ಸೊ ನಾವು ಕೈಯಲ್ಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡಾಗ ನಮ್ಗೆ ಅಷ್ಟೊಂದು ಆಡಾಗಿ ಕಾಣಿಸೋದಿಲ್ಲ. ಸೊ ಅದು ಆ ಸ್ಟಿಚ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಟೆಂಪಲ್ ಡಿಸೈನ್ ಥರ ಕಾಣಿಸುತ್ತೆ ನಮಗದು. ನೋಡಿ ಎಂಡಲ್ಲಿ ನಾನು 5 ತ್ರಿಬಲ್ ಕ್ರೋಶೆಗಳನ್ನ ಹಾಕೋತೀನಿ. 5 ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಸ್ಟ್ರೈಟ್ ನೋಡ್ಕೋತೀನಿ ಎಲ್ಲಿಗೆ ಬರುತ್ತೆ 5 ತ್ರಿಬಲ್ ಕ್ರೋಶೆ ಅಂತೇಳಿ. ಅಲ್ಲಿಗೆ ನಾನು ಡೈರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ನೋಡಿ ತ್ರಿಬಲ್ ಕ್ರೋಶೆಗಳು ಅಷ್ಟೇ ಸ್ವಲ್ಪ ಫಾಸ್ಟಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ಟಿಚಸ್ ಹೇಗೆ ಮಾಡೋದು ಅಂತ ಗೊತ್ತಿದೆ. ಸೊ ಹಾಗಾಗಿ ಇನ್ ಕೇಸ್ ನಿಮಗೆ ಇದು ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಮೇಲ್ಗಡೆ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಸ್ಪೀಡ್ ಆಪ್ಷನ್ ಕೂಡ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಸ್ಪೀಡನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೋಬೋದು. ಸ್ಲೋ ಮಾಡಿ ಕೂಡ ನೋಡ್ಬೋದು, ಫಾಸ್ಟಾಗಿ ಕೂಡ ಮಾಡಿ ನೋಡ್ಕೋಬೋದು. ನೋಡಿ ಇಲ್ಲಿ 5ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ 4 ಇಲ್ಲಾಂದರೆ 3 ತ್ರಿಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ ಲಾಕ್ ಮಾಡ್ಕೋಬೋದು. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಇದೆಯಲ್ವಾ ಪಿಂಕ್ ಲೈನಲ್ಲಿ ಅದ್ರ ಮೇಲ್ಗಡೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡಿ ಆಯಿತು. ಸೊ ಇವಾಗ 2 ಆರ್ಚ್ಗಳನ್ನ ನಾನು ಮಾಡಿದ್ದೀನಿ. 2 ಆರ್ಚ್ಗಳು ಅಷ್ಟೇ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ಒಂದು ಸತಿ ನೀವು ಸೀರೆಗೆ ಟ್ರೈ ಮಾಡಿ, ಒಳ್ಳೆ ಲುಕ್ ಕೂಡ ಕೊಡುತ್ತೆ ನಿಮಗೆ. ನೋಡಿ ಹತ್ತಿರದಿಂದ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ. ನನ್ನ ಕುಚ್ಚು ಕೂಡ ಕಟ್ಟಿ ಆಗಿದೆ. ನೋಡಿ ಇಲ್ಲಿ ಪಿಂಕ್ ಕಲರ್ ತುಂಬಾ ಪ್ಲೇನ್ ಆಯಿತು ಅಂತ ಅನ್ನಿಸ್ತು. ಸೊ ಹಾಗಾಗಿ
3 mm ಹಾಫ್ ಬೀಡ್ ಬರುತ್ತೆ. ಒಂದು ಬೀಡ್ ರೌಂಡ್ ಏನಿರುತ್ತೆ ಕಟ್ಟಾಗಿ ಹಾಫ್ ಬೀಡ್ ಥರ ನಮಗೆ ಕುಂದನ್ ಥರ ಸಿಗುತ್ತೆ. ಅದನ್ನು ನಾನು ಅಂಟಿಸ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ. ಮತ್ತು ಇಲ್ಲಿ ಮಿಡಲ್ ಆರ್ಚ್ಗೂ ಕೂಡ ಅಷ್ಟೇ ನಾವೇನು 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ವಿ ಅಲ್ವಾ, ಅಲ್ಲಿಗೂ ಕೂಡ ಒಂದು ಕುಂದನ್ನು ಗೋಲ್ಡ್ ಕಲರ್ ಕುಂದನ್ನು ಅಂಟಿಸ್ಕೊಂಡಿದ್ದೀನಿ. ಸೊ ಇದು ಬೀಡ್ನ ಫಿನಿಶಿಂಗಲ್ಲೇ ಕುಂದನ್ ಬರುತ್ತೆ, ಆ ಕುಂದನ್ನು ಯೂಸ್ ಮಾಡಿ ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ. ಫ್ರೆಂಡ್ಸ್ ನೋಡಿ, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು. ಇದಕ್ಕೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950 1100ವರೆಗೂ ಇದಕ್ಕೆ ಡಿಸೈನ್ ನಾವು ಚಾರ್ಜ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ನೀವು ಸೀರೆಗೆ ಮಾಡಿ ಟ್ರೈ ಮಾಡಿ ಇದನ್ನು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ಯಾರಿಗಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ, ನಾನು ಯೂಸ್ ಮಾಡೋ ಮೆಟೀರಿಯಲ್ಸು ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬೋದು. ಅಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ. ಕರ್ನಾಟಕದ ಒಳಗಡೆ, ಔಟ್ ಆಫ್ ಕರ್ನಾಟಕ ಪ್ರೀಪೇಯ್ಡ್ ಆಪ್ಷನ್ ಇರುತ್ತೆ. ಸೊ ಬೀಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you.